ಗುರು ಪೂರ್ಣಿಮಾ ಕಾರ್ಯಕ್ರಮ ನಿಮಿತ್ತ ಮಹಾದಾಸೋಹಿ ಪರಮ ಪೂಜ್ಯ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿ ಮಠ ಟ್ರಸ್ಟ್ ವತಿಯಿಂದ ಕಲಬುರಗಿ ತಾಲೂಕಿನ ತಾವರ್ಗೆರೆ ಗ್ರಾಮದ ಆರಾಧ್ಯ ದೈವ ಮಹಾದಾಸೋಹಿ ಪರಮ ಪೂಜ್ಯ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ನೆರೆ ರಾಜ್ಯ ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ಶ್ರೀಗಳಿಗೆ ಪಾದ ಪೂಜೆ ಮಾಡಿ ತುಲಾಭಾರ ನೆರವೇರಿಸುವ ಮೂಲಕ ಭಕ್ತಿಯನ್ನು ಅರ್ಪಿಸಿದರು. ನಮ್ಮ ಗುರುಗಳು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಶಿಕ್ಷಕರಿಗೆ ದೇವಸ್ಥಾನ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ದೇವಸ್ಥಾನ ಮುಖಂಡರು ಹಾಗೂ ಭಕ್ತರು, ಸಿದ್ಧಾರೂಢ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ನಮ್ಮ ಜೀವನ ಹಸನಾಗಿದೆ. ಅವರ ಆಶೀರ್ವಾದ ನಮ್ಮ ಬದುಕಿಗೆ ದಾರಿದೀಪ ಎಂದು ಹೇಳಿದರು. ಶ್ರೀ 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 ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠ ಸುಕ್ಷೇತ್ರ ತಾವರ್ಗೆರೆಯಲ್ಲಿ ನಾವೆಲ್ಲರೂ ಭಕ್ತಾದಿಗಳು ಕೂಡಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷಂತೆ ಈ ವರ್ಷವೂ ನಾವು ಈ ಮಠದಲ್ಲಿ ಬೆಳಗ್ಗೆ 7 ಗಂಟೆಗೆ ಪ್ರತ್ಯಂಗಿಯ ದೇವಿಯ ಹೋಮವನ್ನು, ನಂತರ ಗುರುಗಳಿಗೆ ತುಲಾಭಾರ ಮತ್ತು ಪಾದಪೂಜೆಯನ್ನು ಮಾಡುತ್ತೇವೆ. ಅದೇ ನಂತರ ನಮ್ಮ ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಕೊಡಲಾಗುತ್ತದೆ. ಅದೇ ರೀತಿಯಾಗಿ ಊರಿನ ಗ್ರಾಮದ ಕೆಲವು ಜನಗಳನ್ನು ಆಯ್ಕೆ ಮಾಡಿ ಬಟ್ಟೆ ವಸ್ತ್ರಾದಿಗಳನ್ನು ಕೊಡಲಾಗುತ್ತದೆ. ಅದೇ ರೀತಿಯಾಗಿ SSLCಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಹೊಂದಿದ ಇಲ್ಲಿ ಉರ್ದು ಮತ್ತು ಕನ್ನಡ ಮೀಡಿಯಂ ಎರಡೂ ಇದ್ದಾವೆ. ಆ ಎರಡೂ ಸ್ಕೂಲ್ಗಳಿಗೂ ನಾವು SSLCಯಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಕೊಡಲಾಗುತ್ತದೆ. ಪ್ರತಿ ವರ್ಷ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಬಡವರು ಶ್ರೀಮಂತರು ಎನ್ನದೇ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ ನಮ್ಮ ತಾವರ್ಗೆರೆಯ ಮಠ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಈ ಮಠದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮಾಡುತ್ತೇವೆ. ಅದೇ ರೀತಿಯಾಗಿ ಗುರುಗಳಿಗೂ ಕೂಡ ಈ ಸರ್ಕಾರಿ ಶಾಲೆಯ ಗುರುಗಳನ್ನು ಕರೆಸಿ ಅವರಿಗೂ ಕೂಡ ಸನ್ಮಾನವನ್ನು ಮಾಡಲಾಗುತ್ತದೆ. ಈ ರೀತಿಯಾಗಿ ಪ್ರತಿ ವರ್ಷವೂ ನಾವು ಹಲವಾರು ಕಾರ್ಯಕ್ರಮಗಳನ್ನು ಗುರುವಂದನಾ ಕಾರ್ಯಕ್ರಮ ದಿನ ಹಮ್ಮಿಕೊಂಡು ಅದ್ಧೂರಿಯಾಗಿ ಜರುಗಿಸುತ್ತೇವೆ. ನಾನು ಸಂತೋಷ್ ರಾಂಪುರೆ, ಮಠದ ಭಕ್ತ. ಈ ಸಿದ್ಧಾರೂಢ ಮಹಾಸ್ವಾಮಿಗಳ ತಾವರ್ಗೆರೆ ಮಠದಲ್ಲಿ ಇವತ್ತಿನ ಗುರುಪೂರ್ಣಿಮಾ ನಿಮಿತ್ತವಾಗಿ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮ ತಾವರ್ಗೆರೆ ಗ್ರಾಮದ ಕನ್ನಡ ಮತ್ತು ಉರ್ದು ಶಾಲೆಯ ಮಕ್ಕಳಿಗೆ ವಿಶೇಷವಾಗಿ ಸನ್ಮಾನ ಹಾಗೂ ಆ ಮಕ್ಕಳಿಗೆ ಪ್ರಥಮ ಸ್ಥಾನದಲ್ಲಿ ಹಾಗೂ ದ್ವಿತೀಯ ಸ್ಥಾನದಲ್ಲಿ ಹಾಗೂ ತೃತೀಯ ಸ್ಥಾನದಲ್ಲಿ ಇರತಕ್ಕಂಥ SSLCಯಲ್ಲಿ ಪಾಸಾದ ಮಕ್ಕಳಿಗೆ ಗೌರವಧನವನ್ನು ನೀಡಲಾಯಿತು, ಸನ್ಮಾನಿಸಲಾಯಿತು. ಅದೇ ರೀತಿಯಾಗಿ ಕನ್ನಡ ಮತ್ತು ಉರ್ದು ಶಾಲೆಯ ಶಿಕ್ಷಕ ವೃಂದದವರಿಗೂ ಸಹ ಅವರೆಲ್ಲರನ್ನ ಕರೆಸಿ ಅವರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ಮಠದಲ್ಲಿ ನಡೆಯಿತು.
ಜಾತಿ ಧರ್ಮ ಮತ ಪಂಥಗಳಿಲ್ಲದೆ ಹಾಗೂ ಇಲ್ಲಿರ್ತಕ್ಕಂಥ ಕೆಲ ಬಡ ಜನರಿಗೂ ಸಹ ಬಟ್ಟೆಯ ವಿತರಣೆಯನ್ನು ಮಾಡಲಾಯಿತು. ಎಲ್ಲರಿಗೂ ಒಳ್ಳೆಯದನ್ನಾಗಲಿ ಎನ್ನುವ ಗುರುಗಳ ಉದ್ದೇಶವಾಗಿದ್ದು, ಹಾಗಾಗಿ ಇಲ್ಲಿ ಮಠದಲ್ಲಿ ಸದಾ ಪ್ರಸಾದ ಇರುತ್ತದೆ. ಎಲ್ಲರನ್ನು ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಶಂಭುಲಿಂಗಯ್ಯ ಮಠಪತಿ. ಮೂಲ ಗುರುಮೂರ್ತಿ ಪೂಜಾ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವನಾದ ಮಲ್ಲಿಕಾರ್ಜುನ ಬ್ರಹ್ಮರಾಂಬಿಕೆಯನ್ನು ನೆನೆಸಿಕೊಂಡು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಪ್ರಣಮಿಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತಾದಿಗಳು ಬಂದಿರತಕ್ಕಂಥದ್ದು. ಆ ಭಗವಂತ, ಆ ಗುರು ಅವರೆಲ್ಲರಿಗೂ ಕೂಡ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಇಟ್ಟುಕೊಂಡು ಇವತ್ತಿನ ಈ ಕಾರ್ಯಕ್ರಮ ಗುರುವಂದನೆ ಕಾರ್ಯಕ್ರಮ. ಸೊ ಪ್ರತಿಯೊಬ್ಬರೂ ಕೂಡ ಗುರುವಿನ ಆರಾಧನೆ ಮಾಡುವಂಥ ದಿವಸ. ಹಾಗಾಗಿ ಗುರು ಅಂದರೆ ಯಾರು ಅನ್ನುವಂಥ ಒಂದು ವಿಷಯ ಇಲ್ಲಿ ಬರ್ತದೆ. ಮೊದಲನೇದು ತಾಯಿ ತಂದೆ, ಮೂರನೇದು ನಮ್ಮ ಅಜ್ಞಾನದಿಂದ ಹೊರಗೆ ತಂದು ಒಳ್ಳೆಯ ಮಾರ್ಗವನ್ನು ತೋರಿಸುವಂಥ ಗುರು. ಹಾಗಾಗಿ ನಾವು ಗುರುವಿನ ಪ್ರಾರ್ಥನೆ ಮಾಡುವಂಥ ಇವತ್ತು ಒಳ್ಳೆಯ ದಿವಸ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯೊಳಗೆ ಯಾವುದೇ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಪ್ರತಿದಿನವೂ ಕೂಡ ಗುರುಪೂರ್ಣಿಮೆ ಇರ್ತದೆ. ನಿಮ್ಮ ತಾಯಂದಿರು ತಂದೆಯವರಿಗೆ ಒಳ್ಳೆಯ ಪ್ರೀತಿ ಕೊಡ್ರಿ, ಅವರನ್ನು ಯೋಗಕ್ಷೇಮ ನೋಡಿಕೊಳ್ಳುವಂಥದ್ದು. ಅಂಥ ಒಂದು ಮಾರ್ಗದಾಗ ನೀವು ಇದ್ದಾಗ ಮಾತ್ರ ನಾವು ಗುರುಪೂರ್ಣಿಮೆ ಮಾಡಿದ್ದಕ್ಕೂ ಕೂಡ ಸ್ವಾರ್ಥಕ್ಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಂದೆ ತಾಯಿಯನ್ನು ಗೌರವಿಸುವಂಥ ವ್ಯವಸ್ಥೆ ಇರಲಿ. ಆದರೆ ಇಂಥ ಇವತ್ತಿನ ಯುಗದಲ್ಲಿ ಕೇಳುವಂಥದ್ದು ಒಂದು ವಿಷಯ ಏನು ಅಂತ ಕೇಳಿದ್ರೆ, ಮಕ್ಕಳಿಗೆ ಒಳ್ಳೆಯ ಮಾರ್ಗವಂತ ತೋರಿಸುವಂಥ ವ್ಯವಸ್ಥೆ ಇರಲಿ. ಜೊತೆಗೆ ನಾವೊಂದು 100 ಎಕರೆ ಆಸ್ತಿ ಮಾಡಿ 1 ಕೋಟಿ ರೂಪಾಯಿ ಗಳಿಸಿಟ್ಟು ಮಕ್ಕಳಿಗೆ ಇಡ್ತೀನಿ ಅನ್ನುವಂಥ ಮನಸ್ಥಿತಿ ಯಾರಲ್ಲಿ ಬೇಡ. ಮಕ್ಕಳಿಗೆ ಒಳ್ಳೆಯ ಮಾರ್ಗದಾಗ ಕಳಿಸುವಂಥ ವ್ಯವಸ್ಥೆ ಆಗಬೇಕು. ಮಕ್ಕಳು ತಮ್ಮ ಮೇಲೆ ಮುಂದಿನ ದಿನಮಾನದಾಗ ಉನ್ನತ ಸ್ಥಾನಕ್ಕೆ ಬಂದು ಬಾಪಕಿ ಕಮಾಯಿ ಮೇಲೆ ಮಕ್ಕಳು ಬದುಕಬಾರ್ದು, ಖುದ್ಕಿ ಕಮಾಯಿ ಮೇಲೆ ಬದುಕುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಪ್ರತಿ ಮನೆಯಲ್ಲಿನೂ ಕೂಡ ಇದು ನಾವು ಹರಡಬೇಕು. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಮಾರ್ಗ ತೋರಿಸಿದಾಗ ಮಾತ್ರ ಇವತ್ತಿನ ದಿವಸ ನಾವು ಇವತ್ತು ಕಾರ್ಯಕ್ರಮ ಮಾಡಿದಕ್ಕೂ ಕೂಡ ಸ್ವಾರ್ಥಕ್ಕಾಗ್ತದೆ ಅನ್ನುವಂಥ ಮಾತನ್ನು ಹೇಳುವಂಥದ್ದು. ಇದು ಬರೀ ತಾವರಗೆರೆ ಮಠದಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಮನೆಯೊಳಗೂ ಕೂಡ ಇಂಥ ಕಾರ್ಯಕ್ರಮ ನಡೀಬೇಕು, ಒಂದು ಒಳ್ಳೆಯ ಮಾರ್ಗ ತೋರಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಮಾತನ್ನು ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಗುರು ಲಿಂಗ ಜಂಗಮ. ಅದಕ್ಕೆ ನಾವು ಹೇಳುವಂಥದ್ದು ಏನು ಅಂತ ಕೇಳಿದ್ರೆ, ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುದೇವೋ ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ನಾವ್ಯಾರೂ ಭಗವಂತನ ನೋಡಿಲ್ಲ, ಆದರೆ ಭಗವಂತನ ತೋರಿಸುವಂಥ ಶಕ್ತಿ ಸಾಮರ್ಥ್ಯ ಯಾರಿಗಾದರೂ ಇದ್ರೆ ಅದು ಗುರುವಿಗೆ ಅನ್ನುವಂಥ ಮಾತನ್ನು ಇವತ್ತು ಈ ಕಾರ್ಯಕ್ರಮದಾಗ ಹೇಳುವಂಥದ್ದು. ಅದಕ್ಕೆ ಪ್ರತಿಯೊಂದು ದಿವಸದಾಗ ಈ ಸಮಾಜದಾಗ ನಮಗೆ ಯಾವುದು ಗೊತ್ತಿಲ್ಲೋ ಅದನ್ನು ನಮ್ಮನ್ನು ಯಾರು ಗುರುತಿಸ್ಕೊಡ್ತಾರೋ, ಒಂದು ಒಳ್ಳೆಯ ಮಾರ್ಗ ತೋರಿಸ್ತಾರೋ ಅವರು ನಮ್ಮ ಗುರು ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಇವತ್ತು ಈ ಕಾರ್ಯಕ್ರಮದಾಗ ಹೇಳುವಂಥದ್ದು. ಪ್ರತಿಯೊಬ್ಬರು ಕೂಡ ನಮ್ಮ ಇವತ್ತಿನ ಯುಗದಾಗ ನಡೆದಿದ್ದು ಆ ಜಾತಿ ಈ ಜಾತಿ, ಅವ್ರು ದೊಡ್ಡವರು ಇವ್ರು ದೊಡ್ಡವು ಅಂಥದ್ದಲ್ಲ. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಮಾನವರು. ನಮ್ಮಲ್ಲಿರ್ತಕ್ಕಂಥದ್ದು ಒಂದೇ ಒಂದು ಜಾತಿ. ಏನು ಜಾತಿ ಅಂತ ಕೇಳಿದ್ರೆ, ಮಾನವತೆಯಿಂದ ಬದುಕುವಂಥದ್ದು ಒಂದೇ ಒಂದು ಜಾತಿ. ಅದಕ್ಕೆ ಯಾರಲ್ಲಿ ಮಾನವತೆ ಇಲ್ಲೋ ಅವರು ನಿಜವಾಗಿಯೂ ಮಾನವರಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಾಗ ಹೇಳಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಜಾತಿಗಳನ್ನು ಪಾಲಿಸುವಂಥ ವ್ಯವಸ್ಥೆ ಒಳಗಿರಲಿ. ಇನ್ನೊಂದು ಜಾತಿಗೂ ಕೂಡ ನಾವು ಪ್ರೀತಿ ಮಾಡುವಂಥ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಇರಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಾಗ ಹೇಳುವಂಥದ್ದು. ಯಾವ ಜಾತಿ ದೊಡ್ಡದಲ್ಲ, ಯಾವ ಜಾತಿ ಸಣ್ಣದಲ್ಲ, ಎಲ್ಲ ಜಾತಿ ಸಮ ಆಗಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ತಂದೆ ತಾಯಿ ಆಗಿರ್ತಕ್ಕಂಥ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆ ಮನಸ್ಥಿತಿ ನಮ್ಮಲ್ಲಿ ಸರಿ ಇದ್ದಾಗ ಆ ಭಗವಂತ ಕೈ ಹಿಡಿದು ಮುಂದೆ ನಡೆಸ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಇವತ್ತಿನ ಈ ತಾವರಗೆರೆ ಮಠದೊಳಗೆ ಎಲ್ಲ ಭಕ್ತಾದಿಗಳು ಕೂಡ ಯಾವುದೇ ಜಾತಿ ಧರ್ಮ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಎಲ್ಲರೂ ನಾವು ಒಂದೇ. ಸಮಾರಂಭದಲ್ಲಿ ಶಂಭುಲಿಂಗ ಮಠಪತಿ, ಸಂತೋಷ್ ರಾಂಪುರೆ, ರಾಮಯ್ಯ, ಸುನೀಲ್ ಶಿವಕುಮಾರ್ ಮಾಸ್ತರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.